ನಮಸ್ತೆ ವೀಕ್ಷಕರೇ, ನಾನೀಗ ಟೊಮೊಟೊ ಗೊಜ್ಜು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಈರುಳ್ಳಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ, ಟೊಮೊಟೊ, ಅರಿಶಿಣ, ಸಾಸಿವೆ, ಜೀರಿಗೆ, ಧನಿಯಾ ಪೌಡರ್, ಬೆಳ್ಳುಳ್ಳಿ, ಖಾರದ ಪುಡಿ, ಕೊನೆಯದಾಗಿ ಗರಂ ಮಸಾಲ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಈಗ ನೋಡಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೋತೀನಿ. ನೋಡಿ, ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೊಜ್ಜಿಗೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗೆ. ನೋಡಿ, ಈಗ ಎಣ್ಣೆ ಕಾದಿದೆ. ಮೊದಲಿಗೆ ಸಾಸಿವೆ ಹಾಕ್ಕೊತೀನಿ. ನೋಡಿ, ಚಟಪಟ ಅಂತ ಸಿಡಿಯುತ್ತೆ. ಈಗ ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಕೂಡ ಸಿಡಿತಾ ಇದೆ. ಈಗ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಹೇಳಿದ್ದಿಲ್ಲ, ಅದಕ್ಕೆ ಈಗ ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡಿ, ಕರಿಬೇವು ಸಿಡಿತಾ ಇದೆ. ಈಗ ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಇದು ಸ್ಲೋ ಆಗಿ ಎಣ್ಣೆ ಕಾಯೋದೇ ಆಗಲಿ ಸಿಡಿಯೋದೇ ಆಗಲಿ ಎಲ್ಲದನ್ನು ಸ್ವಲ್ಪ ನಿಧಾನಕ್ಕೆ ಟೈಮ್ ತಗೊಳುತ್ತೆ. ಸ್ಟೀಲ್ ಪಾತ್ರೆ ಥರ ಬೇಗ ಆಗಲ್ಲ ಇದರಲ್ಲಿ. ನೋಡಿ, ಮಣ್ಣಿನ ಪಾತ್ರೆ ಇದು, ಮಣ್ಣಿನದು ಬಾಣಲಿ. ನೋಡಿ, ಮಣ್ಣಿನ ಪಾತ್ರೆ. ನಾನು ಜಾಸ್ತಿ ಹೆಚ್ಚಾನು ಮಣ್ಣಿನ ಪಾತ್ರೆಯಲ್ಲೇ ಅಡುಗೆ ಮಾಡೋದು. ಈಗ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಅಂದರೆ ಮೆಣಸಿನ್ಕಾಯಿ ಖಾರ ಬಿಡ್ಕೋಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ಈರುಳ್ಳಿ ಹಾಕ್ಕೊತೀನಿ. ಅಂದರೆ ನೀವು ಮುಂಚೆನೇ ಉಪ್ಪು ಹಾಕ್ಕೋಬೇಡ್ರಿ, ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಕೊನೆಗೆ ಉಪ್ಪು ಹಾಕ್ಕೊಳ್ರಿ. ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಈಗ ನೀವು ಯಾವುದೇ ಕಾರಣಕ್ಕೂ ಉಪ್ಪು ಹಾಕ್ಕೊಂಡು ಮುಂಚೆನೇ ಬೇಗ ಬೇಯಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಆಮೇಲೆ ನೀವು ಉಪ್ಪನ್ನ ಕೊನೆಗೆ ಹಾಕ್ಕೊಳ್ಬೇಕ್ರಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಮೊದಲೇ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕ್ಕೊತೀನಿ. ಆ ಟೊಮೊಟೊ ಹೆಂಗೆ ಅಂದರೆ ಫುಲ್ ಹಣ್ಣಾಗಿರ್ಬೇಕು ಗಾಯ್ಸ್. ನೀವು ಕಾಯಿ ಆಗಿರೋಂಥ ಟೊಮೊಟೊ ಹಣ್ಣು ಮಾತ್ರ ಯಾವ ಕಾರಣಕ್ಕೂ ತಗೋಬೇಡ್ರಿ, ಯಾಕೆಂದರೆ ಅದು ಟೊಮೊಟೊ ಗೊಜ್ಜು ಆಗೋದೇ ಇಲ್ಲ. ನೋಡಿ, ಈ ಥರ ಫುಲ್ ಹಣ್ಣಾಗಿರ್ಬೇಕು, ಮೆತ್ತಗಾಗಿರ್ಬೇಕು ಹಣ್ಣು. ಅಂಥವನ್ನ ನೀವು ಟೊಮೊಟೊ ಗೊಜ್ಜು ಮಾಡಲಿಕ್ಕೆ ತಗೊಳ್ರಿ. ಈಗ ಮಸಾಲೆ ಹಾಕ್ಕೊತೀನಿ. ಗರಂ ಮಸಾಲ ಮೊದಲಿಗೆ, ಅದಾದ ನಂತರ ಧನಿಯಾ. ನೋಡಿ, ಎಲ್ಲ ಒಂದೊಂದೇ ಸ್ಪೂನ್ ಹಾಕ್ಕೊಳ್ರಿ. ಖಾರ ಪುಡಿ ನೋಡಿ ಹಾಕ್ಕೊಳ್ರಿ, ಏಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀರಲ್ಲ, ಅದಕ್ಕೋಸ್ಕರ ಖಾರ ಪುಡಿನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನೋಡಿ ಹಾಕ್ಕೊಳ್ರಿ. ಈಗ ಅರಿಶಿಣ, ಕೊನೆಗೆ ನಾವು ಒಂದು ಚಿಟಿಗೆ ಅರಿಶಿಣ ಹಾಕ್ಕೊತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಟೊಮೊಟೊ ಫುಲ್ ಬೇಯೋ ರೀತಿ ನಾವು ಬೇಯಿಸ್ಕೋಬೇಕು. ಈಗ ನೋಡಿ, ಈಗ ಚೆನ್ನಾಗಿ ಬೇಯಲಿ ಅಂತ ನಾನು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. 5 ನಿಮಿಷ ಸಾಕು. ಅದಾದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ನೋಡಿ, ಈಗ ನಾನು ಕೊನೆಗೆ ಉಪ್ಪು ಹಾಕ್ಕೊತೀನಿ. ನೋಡಿ, ಕೊನೆಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅನ್ನಲ್ಲ. ಈಗ ಒಂದು 1/4 ಭಾಗ ಅಥವಾ ಅರ್ಧ ಭಾಗ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ಅದು ಫುಲ್ ಗ್ರೇವಿ ಥರ ಆಗೋಗ್ಬಿಡುತ್ತೆ. ಆಮೇಲೆ ನೋಡಿ, ನಾನು ಲಿಡ್ ಕ್ಲೋಸ್ ಮಾಡಿದ್ನಲ್ಲ, ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನೋಡಿ, ಚೆನ್ನಾಗಿ ನಾನು ಆಮೇಲೆ ಅಂತ ಅಂದೆ, ಆಮೇಲೆ ಏನು ಅನ್ನೋದನ್ನು ಅದನ್ನು ಫುಲ್ಲು ಸೆಂಟೆನ್ಸ್ ಫಿನಿಷ್ ಮಾಡಿಲ್ಲ. ಏನೂ ಇಲ್ಲ. ಏನು ಗೊತ್ತಾ, ನೀವು ಟೊಮೊಟೊನ ಹೆಂಗೆ ಬೇಯಿಸ್ಕೊತೀರಲ್ಲ ಅದ್ರ ಮೇಲೆ ಗೊಜ್ಜು ರೆಡಿ ಆಗುತ್ತೆ, ಟೇಸ್ಟ್ ಸಿಗುತ್ತೆ ನಿಮಗೆ. ಆಯ್ತಾ? ನೀವು ಯಾವುದೇ ಕಾರಣಕ್ಕೂ ಅರೆ ಬರೆ ಬೇಯಿಸ್ಕೋಬೇಡ್ರಿ. ಅಂದರೆ ಅರ್ಧನ ಟೊಮೊಟೊನ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬೇಡಿ. ಹೇಳಿದ್ನಲ್ಲ, ಬೆಳ್ಳುಳ್ಳಿ ನಿಮ್ಮ ಇಷ್ಟ, ನಿಮಗೆ ತಿನ್ನಂಗಾಯ್ತು ಅಂದರೆ ತಿನ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಟೊಮೊಟೊ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಇದನ್ನು 2 ರಿಂದ 3 ದಿನ ಇಟ್ಟು ನೀವು ಸ್ಟೋರ್ ಮಾಡ್ಕೊಂಡು ರೈಸಿಗಾಗಲಿ ಅಥವಾ ಚಪಾತಿಗಾಗಲಿ ತಿನ್ನಿರಿ ಗಾಯ್ಸ್, ಸೂಪರಾಗಿರುತ್ತೆ ನಿಜವಾಗ್ಲೂ. ಒಂದ್ಸರಿ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆಗುತ್ತೆ, ಯೂಶ್ವಲಿ ಎಲ್ಲರಿಗೂ ಟೊಮೊಟೊ ಗೊಜ್ಜು ಇಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ. ನೋಡಿ, ನಿಜವಾಗ್ಲೂ ನೀವು ನನಗೆ ಚೆನ್ನಾಗಿ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು. ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳಲೇಬೇಕು ನಿಮಗೆ. ಏನಿಲ್ಲ, ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸಿಗೆಲ್ಲ ರಿಲೇಷನ್ಸಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ನಾನು ರೀಸೆಂಟಾಗಿ ಶುರು ಮಾಡಿರೋದ್ರಿಂದ ನಿಮ್ಮ ಸಪೋರ್ಟಿಗೂ ಕೇಳ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂದರೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಒಂದು ಸರಿ ಮನೆಯಲ್ಲಿ
ನಾನು ಮಾಡಿರೋಂಥ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ. ಭಾಳ ಜನ ಮಾಡಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅವರಿಗೆಲ್ಲ. ಅಕ್ಕ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ, ನನಗೂ ಇಷ್ಟ ಆಯಿತು, ನಾನು ಮಾಡಿದೆ, ಅದೇ ಟೇಸ್ಟೇ ಬಂತು, ಚೆನ್ನಾಗಾಗಿದೆ ಅಂತ ಅಂದಿದ್ದಾರೆ. ಓಕೆ, ಥ್ಯಾಂಕ್ ಯು, ತುಂಬ ಒಳ್ಳೆಯದಾಯಿತು. ನೀವು ಮನೆಯಲ್ಲಿ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.